ನೋಡಿ, ನಿಮಗೆಲ್ಲ ಗೊತ್ತಿರೋಂಗೆ ಭಾಳ ಸೂಕ್ಷ್ಮವಾದ ವಿಚಾರ ಇಂಥ ಕೇಸ್ಗಳೇನು ಅಂತಂದರೆ ಗೌಪ್ಯತೆ. ನೀವು ಈ ಕೇಸನ್ನೇನಾದರೂ ಅನಲೈಸ್ ಮಾಡಿ ನೋಡೋದಾದರೆ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಪ್ರೈಮ್ ಅಕ್ಯೂಸ್ಡ್ ಅನ್ನೋಂಥದ್ದು ಈ ಕೇಸ್ನಲ್ಲೆಲ್ಲ ನೋಡ್ತಾ ಇದ್ದೀವಿ. ಅವರು ಪ್ರೈಮ್ ಅಕ್ಯೂಸ್ಡೋ ಅಥವಾ ಅವರು ಇಲ್ವೋ ಅನ್ನೋಂಥ ತೀರ್ಮಾನನ ಕೋರ್ಟ್ ಮಾಡುತ್ತೆ. ಅದು ಒಂದು ಕಡೆ. ಅವ್ರು ಮಾಡಿತ್ತು ಅಂತಂದರೆ ಅಪ್ರಾಪ್ರಿಯೇಟ್ಲಿ ಅದಕ್ಕೆ ಕಠಿಣವಾದಂಥ ಶಿಕ್ಷೆನೂ ಕೂಡ ಆಗುತ್ತೆ. ಅದು ಒಂದು ಭಾಗದ ಕಾನೂನ ವಿಚಾರ. ಇನ್ನೊಂದು ಭಾಗನ ನೀವು ಗಮನಿಸಿ, ಇಲ್ಲಿರೋಂಥ ಮಹಿಳೆಯರುಗಳಿಗೆ ಯಾರಿಗೆ ದೌರ್ಜನ್ಯ ಆಗಿತ್ತು ಅನ್ನೋಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಅವರು ವಿಡಿಯೋಗಳು ಸೊಸೈಟಿ ಒಳಗಡೆಗೆ ಬಂದುಬಿಟ್ಟಿದೆ. ಅವರು ಕಂಪ್ಲೇಂಟ್ ಕೊಡೋಂಥದ್ದು ಯಾಕೆ ಕೊಡ್ತಾರೆ? ನಮ್ಮ ಮೇಲೆ ದೌರ್ಜನ್ಯ ಮಾಡಿದರೆ ಅಂಥವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲೇನಾಗೋಗುತ್ತೆ, ಅದು ಮಾಡಿರೋರ ಮೇಲೆ ಕ್ರಮ ಆಗುತ್ತೆ ಒಂದು ಕಡೆ. ಆದರೆ ಇವರು ಯಾರು ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡಿ ಅಂತಾರೆ, ಆ ಶಿಕ್ಷೆಗಿಂತ ಇವ್ರಿಗೆ ದೊಡ್ಡ ಶಿಕ್ಷೆ ಆಗೋಗ್ಬಿಟ್ಟಿದೆ ಈಗ. ಏಕೆಂತಂದ್ರೆ ಇವ್ರ ವಿಡಿಯೋ ಹಿಂಗೆ ಸಮಾಜದಲ್ಲಿ ಸರ್ಕ್ಯುಲೇಟ್ ಆಗಿಬಿಟ್ರೆ ಸುಮ್ಮನೆ ಯೋಚನೆ ಮಾಡಿ. ಅವ್ರಿಗೆ ಮಕ್ಕಳಿದ್ರೆ ಅವರು ಸ್ಕೂಲ್ನಲ್ಲಿ ಹೆಂಗೆ ಫೇಸ್ ಮಾಡಬೇಕು ಅವ್ರ ಫ್ರೆಂಡ್ಸ್ನ. ಅದರಲ್ಲೂ ಹೆಣ್ಮಕ್ಳಿತ್ತು ಅಂತಂದರೆ ಅವ್ರ ಗತಿ ಏನು? ಗಂಡನೋ ಹೆಂಡ್ತಿನೋ ಅವ್ರವ್ರ ಸಂಪರ್ಕಗಳು ಸಂಬಂಧಗಳಲ್ಲಿ ಹೆಂಗೆ ಫೇಸ್ ಮಾಡೋದು? ಆಮೇಲೆ ಈ ಒಂದು ಸರಿ ಈ ಥರ ಮೀಡಿಯಾನಲ್ಲಿ ಅಥವಾ ಸೊಸೈಟಿ ಒಳಗಡೆ ಇದು ಪರ್ಕ್ಯುಲೇಟ್ ಆಗಿಬಿಟ್ರೆ ವಿಡಿಯೋಸ್ಗಳು ಹೊರ ತೆಗೆಯೋದು ಹೆಂಗೆ? ಅವರು ಜೀವನ ಪರ್ಯಂತ ಈ ಕೇಸ್ನಲ್ಲಿ ಮಹಿಳೆಯರು ಬಹುತೇಕರಿಗೆ ಜೀವನ ಪರ್ಯಂತ ಶಿಕ್ಷೆ ಆಗ್ಬಿಟ್ಟಿದೆ. ಅವ್ರ ಜೀವ ಇರೋ ತನಕ ಅವ್ರಿಗೆ, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿಯವ್ರಿಗೆ ಜೀವನ ಪರ್ಯಂತ ಶಿಕ್ಷೆ. ಅದು ಸುಮ್ಮನೆ ಯೋಚನೆ ಮಾಡಿ, ಎಷ್ಟು ಡೆಲಿಕೇಟ್ ಇರುತ್ತೆ. ಮಕ್ಕಳು ಏನಾದರೂ ಅವ್ರ ತಾಯಿಂದಿರಾಗಿದ್ದರೆ ಮಕ್ಕಳ ಗತಿ ಏನು? ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ರೆ ಹಿಂಗೆ ಫೇಸ್ ಮಾಡಬೇಕು ಅವ್ರ ಸೊಸೈಟಿನ. ಐ ಥಿಂಕ್ ಈ ಮಾಡೋರ್ದು ಒಂದು ದೊಡ್ಡ ಅಪರಾಧ ಅಂದರೆ ಈ ಸರ್ಕ್ಯುಲೇಟ್ ಮಾಡಿದಾರಲ್ಲ, ಇದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಯಾಕೆಂತಂದರೆ ಅಲ್ಲಿ ಮಾಡಿರೋನು ಒಬ್ಬ, ಇಲ್ಲಿ ಎಷ್ಟು ಜನ ಶಿಕ್ಷೆಗೆ ಅನುಭವಿಸ್ತಾ ಇದ್ದಾರೆ. ಸೊ ಇದು ಕೂಡ ಅಷ್ಟೇ ಹೆವಿ ವೈಟ್ ಸೂಕ್ಷ್ಮವಾದ ವಿಚಾರ. ಐ ಥಿಂಕ್ ಈ ಸರ್ಕ್ಯುಲೇಟ್ ಮಾಡಿರೋಂಥದ್ದನ್ನು ಕೂಡ SIT ಅವರು ಭಾಳ ಸೀರಿಯಸ್ ಆಗಿ ನೋಡಬೇಕು ಅನ್ನೋಂಥದ್ದು. ಒಬ್ಬ ವ್ಯಕ್ತಿಯಾಗಿ, ವಕೀಲನಾಗೆ ಅಲ್ಲ, ಯಾಕೆಂತಂದರೆ ನಾವು 10 ಪೋಕ್ಸೋ ಕೇಸ್ಗಳೆಲ್ಲ ನಡೆಸಿದ್ದೀವಿ. ಎಲ್ಲದರಲ್ಲೂ ಗೌಪ್ಯತೆ ಇಟ್ಕೊಳ್ಳೋಂಥದ್ದು ಇಂಪಾರ್ಟೆಂಟು. ಮಹಿಳೆಯರ ಕೇಸು ಗೌಪ್ಯತೆ ಇಟ್ಕೊಳ್ಳೋಂಥ ಇಂಪಾರ್ಟೆಂಟ್. ಇದು ಅದೇ ಸಂಬಂಧ ಕೇಸು. ಇಲ್ಲಿ ಪೋಕ್ಸೋ ಇಲ್ಲ, ಆದರೆ ಮಹಿಳೆಯರ ಮೇಲೆ ಆಗಿರೋಂಥ ದೌರ್ಜನ್ಯ ಆಗಿರೋದ್ರಿಂದ ಗೌಪ್ಯತೆ ಇಟ್ಕೊಳ್ಬೇಕಾಗಿದ್ದೆ ಪ್ಯಾರಮೌಂಟ್ ಕನ್ಸಿಡ್ರೇಷನ್ ಇಡಬೇಕಿತ್ತು ಇವರು. ಅದನ್ನೇ ಹೋಗ್ಬಿಟ್ಟು ಅವ್ರಿಗೆ ನ್ಯಾಯ ಏನು ಇವಾಗ ಸಿಗೋದು? ಅವ್ರಿಗೆ ನ್ಯಾಯ ಏನು ಸಿಗೋದು? ಅವ್ರಿಗೆ ನ್ಯಾಯ ಸಿಕ್ದಂಗೆ ಹೆಂಗಾಗುತ್ತೆ? ಇವ್ರಿಗೆ ಪನಿಷ್ಮೆಂಟ್ ಆದ್ರೂ ಇವ್ರಿಗೆ ನ್ಯಾಯ ಹೆಂಗೆ ಸಿಕ್ದಂಗೆ ಆಯಿತು? ಇವ್ರಿಗಿನ್ನೂ ದೊಡ್ಡ ಪನಿಷ್ಮೆಂಟ್ ಆಗೋಯ್ತಲ್ಲ ಸೊಸೈಟಿನಲ್ಲಿ. ಸೊ ಅದು ದುರ್ದೈವದ ಸಂಗತಿ.